ईडी के जरिए कांग्रेस लीडर राहुल गांधी को हरासा किए जाने के खिलाफ कांग्रेस कार्यकर्ताओं की जानिब से पूरे मुल्क में एहतजाज किया गया है। कर्नाटक में भी एहतजाज हुआ है। बेंगलुरु में बड़े पैमाने पर एहतजाज किया गया जिसमें कांग्रेस के बड़े लीडरान शामिल रहे। देखिए कांग्रेस का ये एहतजाज किस तरह से मुनक्कद किया गया है। ಧಿಕ್ಕಾರ 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 ಇಡಿ ಐಟಿಯನ್ನ ದುರುಪಯೋಗ ಪಡ್ತಾ ಇರುವ ಬಿಜೆಪಿ ಸರ್ಕಾರಕ್ಕೆ ಎಲ್ಲ ತಮಗೆ ಗೊತ್ತಿದೆ. ಈಗ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರನ್ನ ಇಡಿ ಅಧಿಕಾರಿಗಳು ಕರೆಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಯಾವತ್ತವರೆಗೂ ಬರಲ್ಲ. ಆವಾಗವರೆಗೂ ನಾವು ನಮ್ಮ ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಬಿಜೆಪಿ ಟ್ವೀಟ್ ಮಾಡಿದ್ದಾರೆ, ಕಾಂಗ್ರೆಸ್ ಅವ್ರಿಗೆ ಯಾಕೆ ಭಯ ಇಲ್ಲ. ಇದು ಇಶ್ಯೂ ಯಾವಾಗದೇ ಇಶ್ಯೂ, ಇದು ನ್ಯಾಷನಲ್ ಹೆರಾಲ್ಡ್ ಪೇಪರ್ ಇಶ್ಯೂ ಇವತ್ತಿರದ. ಅದು ಆಲ್ರೆಡಿ ಕ್ಲೀನ್ ಚಿಟ್ ತೊಗೊಂಡಿದ್ದಾರೆ. ಒಂದೇ ಒಂದು ಉದ್ದೇಶದಿಂದ ಬಿ ಜೆ ಪಿಯವ್ರು ಮಾಡಿರೋದು, ನಮ್ಮ ನಾಯಕಿ ಆದಂಥ ಸೋನಿಯಾ ಗಾಂಧಿ ಅವ್ರನ್ನು, ರಾಹುಲ್ ಗಾಂಧಿ ಅವ್ರನ್ನ ವೀಕ್ ಮಾಡೋಕ್ಕೆ ಮಾಡಿರೋದು. ಆ ಕಾರಣಕ್ಕೆ ನಾವು ಕಾರ್ಯಕರ್ತರಿದ್ದೀವಿ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತಿದ್ದಾರೆ, ಅವ್ರ ಜೊತೆ ಇದ್ದಾರೆ, ಅವ್ರ ಜೊತೆ ಇರ್ತೀವಿ ನಾವು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟೊಂದು ಜನದ ಮೇಲೆ ಇಡಿ ಯಾರು ತೋರಿಸಿ, ಅದು ಈ ಥರ ದೇಶದ ರಾಜಕೀಯ ಮಾಡಿರೋದು ಒಂದು ಉದಾಹರಣೆ ತೋರಿಸಿ ನನಗೆ. ಇಂಥದ್ದು ಯಾವ್ದಾನ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಯಾವ್ದಾನ ಒಂದು ಮಾಡಿರೋದು ನನಗೆ ತೋರಿಸಿ ಉದಾಹರಣೆ. ಮುಂದುವರಿಯುತ್ತೆ ನಿಮ್ಮ ಪ್ರತಿಭಟನೆ, ಒಂದು ಉದಾಹರಣೆ ತೋರಿಸಿ. ಇವರು ಏನು ಮಾಡ್ತಾವ್ರು ಬಿ ಜೆ ಪಿಯವರು, ಅವ್ರು ಯಾವುದೂ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥದಕ್ಕೆ ಇಡೀ ದೇಶದಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಯಾರ್ಯಾರು ಪವರ್ಫುಲ್ ನಾಯಕರಿದ್ದಾರೆ ಎಲ್ಲರೂ ಇಡಿ ಮುಖಾಂತರ ಅವ್ರಿಗೆ ತೊಂದರೆನ ಕೊಡ್ತಾರೆ. ಈಗ ಮಹಾರಾಷ್ಟ್ರದಲ್ಲಿ ನೋಡಿ, ನೀವು ಲಕ್ನೋದಲ್ಲಿ ನೋಡಿ, ಇದಕ್ಕಿಲ್ಲ ಎಲ್ಲರಿಗೂ ಸಮಸ್ಯೆ ತೊಂದರೆ ಕೊಡ್ತಾರೆ. ಕೊನೆಗೆ ಎಲ್ಲಿ ಬಂದವ್ರೆ ನಮ್ಮ ನಾಯಕಿ ಆದಂಥ ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ಕೈ ಹಾಕಿದ ಕಾರಣಕ್ಕೆ ನಾವೆಲ್ಲ ಒಂದಾಗಿದ್ದೀವಿ.